NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತಳವಾರ ಸಮುದಾಯದ ಸಾಂವಿಧಾನಿಕ ಹಕ್ಕಿಗಾಗಿ ಪಾದಯಾತ್ರೆ. ಡಾಕ್ಟರ್ ಸರ್ದಾರ್ ರಾಯಪ್ಪ. ಎಡ್ರಾಮಿ ಸುದ್ದಿ. ಕೇಂದ್ರ ಸರ್ಕಾರ ತಳವಾರ ಸಮುದಾಯವನ್ನು ಸಾಂವಿಧಾನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದೆ. ರಾಜ್ಯ ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮೀಸಲಾತಿಗೆ ಅನುಗುಣವಾಗಿ ಜಾತಿ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳೊಂದಿಗೆ ಎಲ್ಲಾ ಸೌಲಭ್ಯವನ್ನು ನೀಡುವಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಈ ತಾರತಮ್ಯ ನಿಲ್ಲಿಸಬೇಕು. ತಳವಾರ ಜಾತಿ ಜನರಿಗೆ ಸಿಗಬೇಕಾದ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡುವುದು ಸರಳೀಕರಿಸಬೇಕು ಮತ್ತು ಸಿಂಧುತ್ವ ನೀಡಬೇಕು ಮತ್ತು ರಾಜ್ಯ ಸರ್ಕಾರ ತಳವಾರ ಜಾತಿ ವಿಷಯವಾಗಿ ದಿನಕ್ಕೊಂದು ಸುತ್ತಲೆ ಹೊರಡಿಸುವುದನ್ನು ನಿಲ್ಲಿಸಬೇಕು. ಕೇಂದ್ರ ಸರ್ಕಾರ ಸುತ್ತಲೆಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜ ಸಂಘಟನೆ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ರಾಯಪ್ಪ ಹೇಳಿದರು. ಎಡ್ರಾಮಿ ಪಟ್ಟಣದಲ್ಲಿ ಇಂದು ತಳವಾರ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಕಣ್ಮೇಶ್ವರ್ ಗ್ರಾಮದಿಂದ ಕಲಬುರಗಿ ಪ್ರಾದೇಶಿಕ ಆಯುಕ್ತರ ಕಚೇರಿಯವರೆಗೂ ಹಮ್ಮಿಕೊಂಡಿರುವ ಪಾದಯಾತ್ರೆ ಉದ್ದೇಶಿಸಿ ಮಾತನಾಡಿದ ಅವರು, ತಳವಾರ ಸಮುದಾಯದ ಮತಗಳು ಎಲ್ಲಾ ಜನಪ್ರತಿನಿಧಿಗಳು ಪಡೆದುಕೊಂಡಿದ್ದರೂ ಈಗ ಅನ್ಯಾಯವಾಗುತ್ತಿದ್ದರೂ ಯಾರೂ ತಳವಾರ ಸಮುದಾಯದ ಬಗ್ಗೆ ಮಾತನಾಡುತ್ತಿಲ್ಲ. ನೀವೆಲ್ಲರೂ ನಿಂತುಕೊಂಡು ಅವರಿಗೆ ನ್ಯಾಯ ಕೊಡಿಸಬೇಕು. 5 ವರ್ಷಗಳಿಂದ ST/SCಯಲ್ಲಿದ್ದರೂ ಕೂಡ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುತ್ತಿಲ್ಲವೆಂದು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದೇವೆ. ನಾವು ನೈಜವಾದ ತಳವಾರರು. ಆದ್ದರಿಂದಲೇ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದೆ. ಆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅಂತೆ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಅದನ್ನು ಬಿಟ್ಟು ದಿನಕ್ಕೊಂದು ಗೊಂದಲ ಸುತ್ತಲೆಗಳನ್ನು ಹೊರಡಿಸುತ್ತಾ ಅನ್ಯಾಯ ಮಾಡುತ್ತಿದ್ದಾರೆ. ಈ ಅನ್ಯಾಯ ಖಂಡಿಸಿ ತಳವಾರ ಸಮಾಜ ಹೋರಾಟ ಹಮ್ಮಿಕೊಂಡಿದೆ. ಆದರೆ ನಮ್ಮ ಹೋರಾಟಕ್ಕೆ ಜನಪ್ರತಿನಿಧಿಗಳು ಧ್ವನಿಗೂಡಿಸುತ್ತಿಲ್ಲ. ನಮ್ಮ ಸಮಸ್ಯೆಗಳೇನು ಎಂಬುದನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿಲ್ಲ. ತಳವಾರರಿಗೆ ಪರಿಶಿಷ್ಟ ಪಂಗಡದ ಸೌಲಭ್ಯಗಳು ನೀಡುವಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾನೂನು ಬಾಹಿರವಾಗಿ ವರ್ತಿಸುತ್ತಿದ್ದಾರೆ. ಇವರ ಈ ವರ್ತನೆಯಿಂದ ಒಂದು ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಪಕ್ಕಾ ಇದರಲ್ಲಿ ರಾಜಕೀಯ ನಡೆದಿದೆ. ಈ ಸಮುದಾಯಕ್ಕೆ ಸಂವಿಧಾನಬದ್ಧವಾಗಿ ಸಿಕ್ಕಿರುವ ನ್ಯಾಯವನ್ನು ನೀಡಿ. ಒಂದು ವೇಳೆ ಇದರಲ್ಲಿ ಏನಾದರೂ ವಿಳಂಬ ನೀತಿ ಅನುಸರಿಸಿದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಇಳಿಯುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಳವಾರ ಸಮಾಜ ಸಂಘಟನೆಯ ಹಿರಿಯ ಮುಖಂಡರಾದ ರೇವಣಸಿದ್ದಗೌಡ, ಎಂ ಕಾಮನ್ ಮನಿ, ಕಡುಕೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಗನಗೌಡ ಮಾಲಿ ಪಾಟೀಲ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಸಿದ್ದಣ್ಣ ಕವಲ್ದಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಣ್ಣ ನಾಯ್ಕೋಡಿ, ಮಾಣಸುಣಗಿ, ವಿಠ್ಠಲ್ ಕವಲ್ದಾರ್, ಮಲೇಶ್ವರ್ ಗೌಡ ರೇವಣೂರ್, ಅಳಪ್ಗೌಡ ಜಂಬೇರಾಳ್, ಸಿದ್ದಣ್ಣಗೌಡ ಮಾವನೂರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಪುತ್ರಪ್ಪ ಅರಳುಗುಂಡಿಗಿ, SDMC ಅಧ್ಯಕ್ಷರಾದ ಬಸವರಾಜ್ ಬಿರಾದಾರ್ ಕೋಣಸಿರಸಿಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲು ಮುದಗಲ್, ಸುನೀಲ್ ಅಲಕನವರ್, ಬಾಪುಗೌಡ ಮಾಲಿಪಾಟೀಲ್, ಅಶೋಕ್ ಕಂಕಿ, ಭೀಮರಾಯ್ ತಳವಾರ್, ಸಿದ್ದು ನಾರಾಯಣಪುರ್ ಸೇರಿದಂತೆ ಸಮಾಜದ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಏನ್ ಹೇಳ್ತಾರಂದ್ರ, ಈ ತಳವಾರ ಜೊತೆಗೆ ಗೋಯಾ ಸೇರ್ಪಡೆಗೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನದ ಗೆಜೆಟ್ ಆಗ್ಲಿ ಸುತ್ತೋಲೆಗಳಾಗ್ಲಿ ಯಾವುದೂ ಲಭ್ಯವಿಲ್ಲ ಅಂತ ಹೇಳಿ ಲೆಟರ್ ಕೊಟ್ಟು ಕಳಿಸ್ತಾರೆ. ಆ ಲೆಟರ್ ಕೂಡ 21/4/2021 ಅವ್ರ ಹಿಂಬಾನ ನನಗೆ ಕೊಟ್ಟಿರ್ತಾರ. ಅಂದ್ರೆ ಈ ರೀತಿಯಾಗಿ ಸಂಬಂಧಿಸಿದಂತ ಅಧಿಕಾರಿಗಳು ಈ ರೀತಿ ಲೆಟರ್ ಕೊಟ್ಟರು ಕೂಡ ನೀವು ತಹಸೀಲ್ದಾರ್ ಆದಂತವ್ರು ಪಕ್ಕಾ ಪರಿಶೀಲನೆ ಮಾಡದೆ ಇವತ್ತೇನ ಸುಕ್ಕಲಿ ಜಾತಿ ಪ್ರಮಾಣ ಪತ್ರ ತಗೋತಾರ. ಅದಕ್ಕೆ ನಾವು ನಿಮಗೆ ಕೊಡಲ್ಲ ಅಂತೇಳಿ ಏನ್ ಹೇಳ್ತೀರಿ? ಇದಕ್ಕ ಪ್ರತಿಯೊಂದು ದಾಖಲೆಗಳದಾವ. ತಾವು ಇರುವಂತಹ ತಹಸೀಲ್ದಾರರು ಬಂದು ನಾವು ಕೇಳಿರುವಂತಹ ಉತ್ತರಗಳಿಗೆ ನೀವು ಉತ್ತರ ಕೊಟ್ರ, ನಾವು ಕೇಳಿರುವಂತಹ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರ, ನಾವಿವತ್ತು ತಳವಾರ ಏನ್ ಬಂದಿವೇಲ್ಲ ಕಾಸ್ಟೇ ಕೇಳಲ್ಲ, ತಗೊಂಡಿರುವಂತಹ ಕಾಸ್ಟ್ ಕೂಡ ಏನದ ಹೊಳ್ಳಿ ಕೊಟ್ಟು
ಕೊಡ್ತೀವಿ ನಾವು ನಿಮಗ. ಬಂಧುಗಳೇ, ತಹಸೀಲ್ದಾರ್ ರೈತರು ಹೊರಗೆ ಬರಬೇಕು. ಇವತ್ತು ಅದರ ಭಾಗವಾಗಿ ಪ್ರಥಮದಲ್ಲಿ ಯಡರೆಮ್ಮೆ ತಹಸೀಲ್ ಕಾರ್ಯಾಲಯಕ್ಕೆ ಏನಪ್ಪ ಅಂದ್ರೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಇಲ್ಲಿವರೆಗೂ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದ್ದು ನೀಡಬೇಕಂದಾಗ ನಿಮಗೆ ಕೋರ್ಟ್ ಕೊಡಬೇಡ ಅಂತ ಹೇಳ್ಯಾರ, ಜಿಲ್ಲಾಧಿಕಾರಿಗಳು ಕೊಡಬೇಡ ಅಂತ ಹೇಳ್ಯಾರ, ನಿಮಗೆ ಸರ್ಕಾರ ಕೊಡಬೇಡ ಅಂತ ಹೇಳ್ಯಾರ, ನಿಮ್ಮ ಕೋರ್ಟ್ ಕೇಸಿನಾಗ ಅದ ಅಂತ ಹೇಳಿ ಇಲ್ಲಿ ತನಕ ಇಲ್ಲಿ ಏನು ಗ್ರೇಡ್ 2 ತಹಸೀಲ್ದಾರ್ ಜನರಿಗೆ ಅನ್ಯಾಯ ಮಾಡ್ಯಾರ. ಅದು ಎಲ್ಲಿ ಅದ, ಅದು ಕಾನೂನಾತ್ಮಕವಾಗಿ ನೀವು ತೋರಿಸಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿಕೊಂಡಿವಿ. ಇವತ್ತು ಅವ್ರು ಏನಪ್ಪ ಅಂದ್ರೆ ಇಲ್ಲಿ ತನಕ ಏನು ಮೌಖಿಕ ಏನು ಹೇಳಿಕೆಗಳು ನೀಡಿರಲ್ಲ, ಅದು ಇವತ್ತು ನಮಗೆ ಏನಪ್ಪ ಅಂದ್ರೆ ದಾಖಲಾತಿ ಮುಖಾಂತರ ನೀಡಬೇಕಾಗ್ಯದ. ಅವರು ಇಲ್ಲ ಅಂದ್ರೆ ಏನಪ್ಪ ಅಂದ್ರೆ ಇತರ ಸಮುದಾಯಕ್ಕೆ ಯಾವ ರೀತಿ ಏನಪ್ಪ ಸರಳವಾಗಿ ಸರ್ಟಿಫಿಕೇಟ್ ಕೊಡ್ತಾರೆ ಆ ರೀತಿ ಕೊಡಬೇಕು. ಕೊಡದೇ ಹೋದಲ್ಲಿ ಅವ್ರು ಯಾವ ರೀತಿ ಕಾನೂನು ಏನಪ್ಪ ಉಲ್ಲಂಘಿಸ್ಯಾರ ಆ ರೀತಿ ನಾವು ಏನಪ್ಪ ಅಂದ್ರೆ ಕಾನೂನು ಕೈಗೆ ತಗೋತೀವಿ. ಇವತ್ತು ಏನಪ್ಪ ಅಂದ್ರೆ ಇಡೀ ಸಮುದಾಯ ಸೇರೋದಿಲ್ಲ, ಪ್ರತಿಯೊಬ್ಬರು ಕೂಡ ದಿನನಿತ್ಯ ಏನಪ್ಪ ಅಂದ್ರೆ ತಹಸೀಲ್ ಕಾರ್ಯಾಲಯಕ್ಕೆ ಅಲಿದಾಡಿ ಏನಪ್ಪ ಅಂದ್ರೆ ಸುಸ್ತಾಗಿ ಹೋಗ್ಯಾರ. ಇವತ್ತು ಈ ಸಮಸ್ಯೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಗೊತ್ತಾಗಲಿದೆ, ಕೇಂದ್ರ ಸರ್ಕಾರದವ್ರು ಕೊಟ್ಟಿರುವಂಥ ಒಂದು ಯೋಜನೆ ದಿನನಿತ್ಯವಾಗಿ ಏನಪ್ಪ ಅಂದ್ರೆ ಕೂಡಲು ನೆಪ ಹೇಳ್ಕೊತಾ ಹಲವಾರು ಗೊಂದಲದ ಸುತ್ತಳಲ್ಲಿ ಹೇಳಿಕೆಗಳನ್ನು ನೀಡುತ್ತಾ ಇವತ್ತು ನಮಗೆ ಅನ್ಯಾಯ ಮಾಡಿದ್ದಾರೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಕೇಳ್ತಾ ಇದ್ದೀವಿ ನಾವು, ಇವತ್ತು ಈ ರಾಜ್ಯದಲ್ಲಿರುವಂತಹ ಜನ ಸಮುದಾಯದ ಅನ್ಯಾಯ ನಿಮಗೆ ಗೊತ್ತಾಗ್ತಿಲ್ಲ. ತಾವು ಏನಪ್ಪ ಅಂದ್ರೆ ಪಕ್ಕದ ಪಾಕಿಸ್ತಾನ ಬಗ್ಗೆ ಮಾತಾಡ್ತೀರಿ. ಇವತ್ತು ನಿಮ್ಮ ಒಂದು ಏನಪ್ಪ ಅಂದ್ರೆ ಒಂದು ನಡವಳಿಕೆ ಹೊಡಿಸಿರುವಂಥ ಒಂದು ಏನು ಸುತ್ತೋಲೆ ಅದಲ್ಲ, ಇವತ್ತು ನಮಗೆ ನ್ಯಾಯ ಕೊಡಿಸಿರುವಂಥ ಸುತ್ತೋಲೆಗಳು ಉಲ್ಲೇಖಗಳನ್ನು ಬಿಟ್ಟಿರಿ ನೀವು. 29/10/2022 ಉಲ್ಲೇಖ ಅದ, ಅದ್ರ ಸಲುವಾಗಿ ಬಿಟ್ರಿ ಅಂತ ಒಂದು ಉಲ್ಲೇಖ ಅಂತ ಒಂದು ಸುತ್ತೋಲೆ ಬಿಟ್ಟು ಕೇಂದ್ರ ಸರ್ಕಾರದ ಗೆಜೆಟ್ ಸುತ್ತೋಲೆಗಳನ್ನು ಬಿಟ್ಟು ನಮ್ಮನ್ನು ವಿರೋಧ ಮಾಡಿಸಲಿಕ್ಕೆ ಹಿಂದಿನಿಂದ ರದ್ದಾದ ಸುತ್ತೋಲೆಗಳನ್ನು ಇಟ್ಟುಕೊಂಡು ಇವತ್ತು ನೀವೇನಪ್ಪ ಅಂದ್ರೆ ಒಂದು ನಡವಳಿ ಮಾಡಿ ತರಾತುರಿ ಏನಪ್ಪ ಅಂದ್ರೆ ಇವತ್ತು ಒಂದು ಸುತ್ತೋಲೆ ಹೊಡಿಸಿ ಇವತ್ತು ನಮಗೆ ಅನ್ಯಾಯ ಮಾಡ್ಲಿಕ್ಕಿಲ್ಲ. ಇದು ಏನಪ್ಪ ಅಂದ್ರೆ ತುಂಬಾ ನಾಚಿಕೆಗೇಡಿನ ಸಂಗತಿ. ಇದು ನೀವೇನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ, ಇವತ್ತು ಸಾಮಾಜಿಕ ಏನಪ್ಪ ಅಂದ್ರೆ ಸಮಾನತೆ ಬಗ್ಗೆ, ತುಳಿತಕ್ಕೊಳಗಾದರ ಬಗ್ಗೆ, ಸಂವಿಧಾನದ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ಜನಪರ ವಿಚಾರಗಳು ಹೇಳ್ತಿರಲ್ಲ, ಇದು ಸುಳ್ಳು ಅದ. ನಿಮ್ದು ಇದು ಕಟ್ಟು ಕತೆ ಅದ. ನಮಗೇನಪ್ಪ ಅಂದ್ರೆ ಇವತ್ತು ನೀವೇ ಹೊರಡಿಸಿರುವಂತ ಸುತ್ತೋಲೆ ಅದ. ನೀವೇ ಏನಪ್ಪ ಅಂದ್ರೆ ವಿರೋಧ ಪಕ್ಷದೊಳಗಿದ್ದಾಗ ಮಾನ್ಯ ಯಡಿಯೂರಪ್ಪ ಅಂತ ಹೇಳುವ ಕಾರಣಕ್ಕಾಗಿ ಇಂಥ 43-45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಕೂಡ ಇಡೀ ಸಮುದಾಯ, ಸಮಾಜದ ಗುರು ಹಿರಿಯರು, ಯುವ ಮಿತ್ರರು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಲೆಕ್ಕ ನಡಿಲಿಕ್ಕತ್ತೀವಿ. ಇದು ಈ ನಮ್ಮ ನಡಿಗೆ ನಿಮ್ಮ ಸರ್ಕಾರ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಕೆಡುವಂತ ಒಂದು ವ್ಯವಸ್ಥೆ ಅದ. ಇದ್ರೊಳಗ ನೀವು ಅದನ್ನು ಅರ್ಥಕೊಂಡು ಸಾಮಾಜಿಕ ನ್ಯಾಯದಡಿಯಲ್ಲಿ ಯಾವುದೇ ಪಕ್ಷಪಾತ ಇಲ್ಲದೆ ಸಾಮಾಜಿಕ ಆಧಾರದ ಮೇಲೆ, ಸಾಂವಿಧಾನಿಕ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ನಮಗೆ ಸಿಗಬೇಕಾದ ಹಕ್ಕನ್ನು ನೇರವಾಗಿ ಕೊಡಬೇಕು. ಇದರೊಳಗೆ ರಾಜಕೀಯ ಮಾಡಬಾರ್ದನ್ನ ಒಂದು ಉದ್ದೇಶದಿಂದ ನಿಮಗೆ ಮತ್ತೊಮ್ಮೆ ಏನಪ್ಪ ಮಗದೊಮ್ಮೆ ನಿಮ್ಗೆ ನಾವು ಬಹಳ ನಮ್ರವಾಗಿನೂ ಕೇಳ್ತೀವಿ, ಪರಾಕ್ ಬಿದ್ದಾಗ ಕತ್ತು ಪಟ್ಟಿ ಹಿಡಿದು ಕೇಳ್ತೀವಿ. ಇವತ್ತು ನೀವೆಲ್ಲರೂ ಕಾನೂನು ಉಲ್ಲಂಘನೆ ಮಾಡಿರಿ ಅಂದ್ರೂ ಕೂಡ ಇವತ್ತು ಒಂದು ನಿಮ್ಮ ಕೈಯಲ್ಲಿ ಇರುವಂತ ಒಂದು ಅಧಿಕಾರ ಇಟ್ಕೊಂಡು ಇವತ್ತು ನಮ್ಮನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತೀರಿ. ನೀವು ಆ ರೀತಿ ಹೋರಾಟ ಮಾಡಬಾರ್ದು, ನೀವು ಈ ರೀತಿ ಹೋರಾಟ ಮಾಡಬಾರ್ದು ಅಂತೇಳಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ರಿ. ನೀವು ನಮಗೆ ಒಂದು ವೇಳೆ ಕೊಡಬೇಕಾಗಿತ್ತು ಅಂದ್ರೆ ನೀನೇನು ಮನೆ ಎರಡು ಏನಪ್ಪ ಸರ್ಟಿಫಿಕೇಟ್ ಕೊಟ್ಟಿರ್ತ, ಉಳಿದವರು ಕೊಡಬೇಕು. ಇಲ್ಲಿ ತನಕ ಯಾಕೆ ಕೊಟ್ಟಿಲ್ಲ, ಮತ್ತೆ ಎರಡೇ ಯಾಕೆ ಕೊಟ್ಟಿರಿ? ಅವು ಎರಡೇ ಸರ್ಟಿಫಿಕೇಟ್ ನಮ್ಮ ಸಮಸ್ಯೆಗಳ ಬಗೆಹರಿಯಲ್ಲ. ಮುಂದೆ ಸಿಂಧುತ್ವದ ಸಮಸ್ಯೆ ಅದ, ವಿವಿಧ ಏನಪ್ಪ ಅಂದ್ರೆ ಬೇಡಿಕೆಗಳದಾವ. ರೈತರಿಗೆ ಏನಪ್ಪ ಅಂದ್ರೆ ಬೀಜ, ಸಲಕರಣೆ, ಗೊಬ್ಬರ, ಏನು ಹತ್ತಿ ಇತ್ಯಾದಿ ಏನಪ್ಪ ಅಂದ್ರೆ ಸಲಕರಣೆಗಳು ಬೇಕು, ಅವು ಬೇಕಾಗ್ಯದ. ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಏನಪ್ಪ ಸಮಸ್ಯೆ ಇಲ್ಲಾರ್ದಂತಲ್ಲಿ ಶಿಕ್ಷಣ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಪ್ಪ ಅಂದ್ರೆ ಪ್ರವೇಶ ಸಿಗಬೇಕಾಗ್ಯದ. ಅವ್ರಿಗೆ ಮೀಸಲಾತಿ ಅಡಿಯಲ್ಲಿ ಏನಪ್ಪ ಹಾಸ್ಟೆಲ್ ಸಿಗಬೇಕಾಗ್ಯದ, ಸ್ಕಾಲರ್ಶಿಪ್ ಸಿಗಬೇಕಾಗ್ಯದ. ಹಲವಾರು ಏನಪ್ಪ ಅಂದ್ರೆ ಸೌಲಭ್ಯಗಳದಾವ. ಇವು ನಿರಂತರವಾಗಿ ಇವತ್ತು 5 ವರ್ಷದಿಂದ ನಮ್ಗೆ ವಂಚನೆ ಒಳಗಾಲಕತ್ತೀವಿ. ಹೀಗಾಗಿ ಸಮುದಾಯದ ಎಲ್ಲ ಪಾಲಕರು, ಎಲ್ಲ ಏನಪ್ಪ ಅಂದ್ರೆ ಮುಖಂಡರು, ರಾಜಕೀಯ ಮುಖಂಡರು ಇದೇನಪ್ಪ ಅಂದ್ರೆ ಪಕ್ಷಾತೀತವಾಗಿ ಈ ಒಂದು ಹೋರಾಟ ಕೈಗೆತ್ಕೊಂಡಿವಿ. ಈ ಹೋರಾಟ ಒಂಥರ ನಿರಂತರವಾಗಿರ್ತದ. ನಮ್ಗೆ ನ್ಯಾಯ ಸಿಗತ್ತನ ಏನಪ್ಪ ಅಂದ್ರೆ ಈ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳ್ತಾ ಏನಪ್ಪ ಅಂದ್ರೆ ನನ್ನ ಹೆಸರು ಡಾಕ್ಟರ್ ಸರ್ದಾರಯ್ಯಪ್ಪ, ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯಾಧ್ಯಕ್ಷ. ಅದರ ಜೊತೆಗೆ ಏನಪ್ಪ ಅಂದ್ರೆ ರೇವಣ ಸಿದ್ದಪ್ಪಗೌಡ ಆದಿಯಾಗಿ ಇಡೀ ಹಿರಿಯರು ಎಲ್ಲರೂ ಇಲ್ಲಿ ಏನಪ್ಪ ಅಂದ್ರೆ ಸೇರಿದ. ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಏನಪ್ಪ ಅಂದ್ರೆ ಮೇಲು ಕೀಳರಂಗಿಲ್ಲ, ದೊಡ್ಡವರು ಸಣ್ಣವರು ಅನ್ನೋದು ಯಾರು ಇಲ್ಲ. ನಾವು ಒಟ್ಟಾರೆ ಒಗ್ಗಟ್ಟಾಗಿ ಈ ಒಂದು ಹೋರಾಟ ಕೈಗೆತ್ಕೊಂಡ್ವಿ. ಈ ಹೋರಾಟ ಯಶಸ್ವಿ ಆಗ್ತದ. ಯಾರೇ ತಡೆದ್ರು ಕೂಡ ಇದನ್ನ ಹೋರಾಟ ನಿಲ್ಲಲ್ಲ ಅಂತೇಳಿ ಈಗ ಏನಪ್ಪ ಅಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಇಡೀ ಸಮುದಾಯಕ್ಕೆ ಮತ್ತೊಮ್ಮೆ ನಾನು ಈ ಹೋರಾಟಕ್ಕೆ ಕೈ ಜೋಡಿಸಲು ಕೋರುತ್ತೇನೆ. ಇವತ್ತು ನೀವೇ ಮುಖ್ಯಮಂತ್ರಿಯಾಗಿ ಬಂದು ಕೂತಿದ್ರಿ. ಇವತ್ತು ನೀವೇ ಏನಪ್ಪ ಅಂದ್ರೆ ಇವತ್ತು ಇನ್ನೊಂದು ಹೊಸದಾಗಿ ಒಂದು ಏನಪ್ಪ ಅಂದ್ರೆ ನಡವಳಿ ಮಾಡಿ 4 ತಿಂಗಳ ಹಿಂದೆ ಒಂದು ನಡವಳಿ ಮಾಡಿ ಮನೆ 7/2/2000 ಏನಪ್ಪ ಅಂದ್ರೆ 25 ಒಂದು ಹೊಸದ ಏನಪ್ಪ ಸುತ್ತೋಲೆ ತರ್ತೀರಿ. ನೈಜವಾದ ತಳವಾರ ಅಂತ ಹೇಳ್ತೀರಿ. ನೈಜವಾದ ತಳವಾರ ಯಾರು? ಅವ್ರು ಎಲ್ಲಾರ ದಾಖಲಾತಿ ಮುಖಾಂತರ ತೋರಿಸಬೇಕಲ್ಲ. ನೀವು ಬರೀ ನೈಜವಾದ ತಳವರು ನಾವು ಇವತ್ತು ಹೇಳಿದ್ರು ಕೂಡ ನೀವು ವಿನಾಕಾರಣ ಸುಳ್ಳುಗಳು ಹೇಳಿ ಅನ್ಯಾಯ ಮಾಡ್ತೀರಿ. ನೀವು ಮಾಡಿರುವಂತ ಅನ್ಯಾಯ ಇವತ್ತು ನಮ್ಮ ಈ ಸಮುದಾಯಕ್ಕೆ ಎಲ್ಲರಿಗೂ ಏನಪ್ಪ ಅಂದ್ರೆ ಗೊತ್ತಲ್ಲಾರ್ದಂಗೆ ಕದ್ದಲೆ ಏನಪ್ಪ ಅಂದ್ರೆ ಮಾಡ್ತಾ ಇದ್ರಿ. ನೀವು ಒಂದು ವೇಳೆ ಎಲ್ಲಾ ದಾಖಲಾತಿ ಇಟ್ಕೊಂಡು ಏನಪ್ಪ ಅಂದ್ರೆ ನಡವಳಿ ಮಾಡ್ಬೇಕಾಯ್ತು. ಹಾಗಾದ್ರ ನೀವು ಭಾರತದ ಏನಪ್ಪ ಅಂದ್ರೆ ಗೆಜೆಟ್, ಭಾರತ ಸರ್ಕಾರ ಗೆಜೆಟ್ ಯಾಕೆ ಬಿಟ್ರಿ? 29/11/2022 ಗೆಜೆಟ್ ಇಲ್ಲಿ ಕರ್ನಾಟಕದಾಗ ಹಿಂದುಳಿದ ವರ್ಗದಾಗಿದ್ದಂತ ತಳವಾರ ಸಮುದಾಯವನ್ನು ಕೈ ಬಿಟ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕನ್ನೋ ಒಂದು ಏನು ಸುತ್ತೋಲೆ ಅದ, ಅದು ನೀವು ಯಾಕೆ ಬಿಟ್ರಿ? ಬೇಕಲ್ಲ. ಇದು ಸಂವಿಧಾನ ನೇರ ಉಲ್ಲಂಘನೆ
ಉಲ್ಲಂಘನೆ ಅದ. ಇಂಥದ್ದು ನೀವೇ ಕೂತು ಏನಪ್ಪ ಅಂದ್ರೆ ಇಲ್ಲಿ ಇಡೀ ಸಮುದಾಯಕ್ಕೆ ಕಗ್ಗೊಲೆ ಮಾಡ್ತೀರಿ. ಇಲ್ಲಿ ಏನಪ್ಪ ಅಂದ್ರೆ ಇದನ್ನು ಬಿಡ್ತೀರಿ, ಪಾಕಿಸ್ತಾನದ ವಿಷಯ ಕುರಿತು ಮಾತಾಡ್ತೀರಿ. ಮೊದಲು ನಿನ್ನ ರಾಜ್ಯದಲ್ಲಿ ನಿನ್ನ ಏನಪ್ಪ ಅಂದ್ರೆ ಜನರಿಗೆ, ನಿನ್ನ ಆಡಳಿತದಲ್ಲಿರುವ ಜನರಿಗೆ ಮೊದಲು ನ್ಯಾಯ ಕೊಡಿಸ್ರಿ. ಇಲ್ಲಿ ಹಲವಾರು ಜನರು ಏನಪ್ಪ ಭವಿಷ್ಯ ಹಾಳಾಗತ್ತ ಕೊಲೆನೇ ಅದು ನೇರವಾಗಿ ರಾಜ್ಯ ಸರ್ಕಾರ ಕೊಲೆ ಮಾಡ್ದಂಗದ. ಇಲ್ಲಿ ನಿಮ್ಮ ಭಯೋತ್ಪಾದನೆ ತಡೀರಿ, ಇದನ್ನು ತಡೀರಿ. ಮೊದಲು ಇಲ್ಲಿಂದ ತಡೀರಿ, ಇಲ್ಲಿಂದ ಜನರ ಬಗ್ಗೆ ಮಾತಾಡ್ರಿ ನೀವು. ಆಮೇಲೆ ಪಾಕಿಸ್ತಾನ ಬಗ್ಗೆ ನಿಮ್ಮ ಉದಾರತೆ ಬಗ್ಗೆ ಮತ್ತೆ ಜಗತ್ತಿಗೆ ಹೇಳಕತ್ರಿ. ಮೊದಲ ನಿಮ್ಮ ಏನಪ್ಪ ಅಂದ್ರ ದೀಪದ ತೆಳಗ್ ಕತ್ತಲದ ಅದನ್ನು ಹೋಗಲಾಡಿಸಿ ಅದನ್ನೇ ತೆಗೆದು ನಮಗೆ ನ್ಯಾಯ ಕೊಡಿಸಂತ ಕೆಲಸ ಮಾಡ್ರಿ. ಇವತ್ತು ಅದನ್ನು ಬಿಟ್ಟು ವಿನಾಕಾರಣ ಏನಪ್ಪ ಅಂದ್ರ ಗೊಂದಲಗಳನ್ನು ಸೃಷ್ಟಿ ಮಾಡಿ ವಿಷಯಾಂತರ ಮಾಡಿ ಜನರ ಗಮನ ಕಡೆ ಬೇರೆ ಬೇರೆ ಕರೆದು ಈ ರೀತಿ ನೀವು ನಿರಂತರವಾಗಿ ಮಾಡ್ತಾ ಇದ್ದು ಬಂದಿರಿ. ನೀವು ಮನೆಗೆ ಏನಪ್ಪ ಅಂದ್ರೆ 7-2 ಸುತ್ತೋಲೆ ಮಾಡಿಸಿದ ಅದೇನೋ ಅದು ನಮಗೇನು ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಏನಪ್ಪ ಅಧಿಕಾರಿಗಳು ತಿಳ್ಕೊಡ್ರಿ ನೀವು. ಅದೆಲ್ಲಿ ಯಾವುದೋ ತಳವಾರಿ ಕೊಡಬೇಡ ಅಂತ ಎಲ್ಲಿ ಹೇಳಿಲ್ಲ. ನೈಜವಾದ ತಳವಾರಿ ಕೊಡ್ರಿ ಅಂತ ಹೇಳಿ ನಾವು ನೈಜವಾದ ತಳವಾರಿ ಕೊಡ್ರಿ ಅಂತ ಹೇಳ್ತೀವಿ. ನಾವು ಇರೋದು ನೈಜವಾದ ತಳವಾರಿ. ನೈಜವಾದ ತಳವಾರ ಅಲ್ಲದವರು ಅವರೇ ಎಲ್ಲಾರ ಅದು ನಮಗೆ ಮೊದಲು ತೋರಿಸ್ರಿ. ಒಂದೇದು ನೀವು ಆ ನಡವಳಿ ಮಾಡಬೇಕಾದ್ರೆ 29/10/2022 ಬಿಜೆಪಿ ಸರ್ಕಾರ ನಮಗೆ ಪರಿಶಿಷ್ಟ ಪಂಗಡದಿಂದ ಕೈ ಬಿಡುವಂತೆ ಹೊರಡಿಸಿರುವ ಸುತ್ತೋಲೆದ ಉಲ್ಲೇಖ ನೀವು ಯಾಕೆ ಹಾಕಿಲ್ಲ? ನೀವೇನು ಕುರುಡ್ರ? ಹೆಂಗ್ ಇಷ್ಟೊಂದು ಏನಪ್ಪ ಅಂದ್ರೆ ಏನು ನೇರವಾಗಿ ನಮ್ಗೆ ಅನ್ಯಾಯ ಮಾಡ್ತಿದ್ರಿ, ಸಂವಿಧಾನ ಉಲ್ಲಂಘನೆ ಮಾಡ್ತಿದ್ರಿ, ಕಾನೂನು ಉಲ್ಲಂಘನೆ ಮಾಡ್ತಿದ್ರಿ. ಇದು ಯಾರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ. ನೀವು ಆ ಉಲ್ಲೇಖನ ಹಾಕಬೇಕಾಗಿತ್ತಲ್ಲ. ಅದು ಒಂದು ಯಾವುದೋ ಹೊಸ ಸುತ್ತೋಲೆ ಬಂದ್ರಿ ರದ್ದುಗೊಳ್ತಾವ. ತಾವು ಗೊತ್ತದ ತಮಗ, ತಾವು ಒಬ್ರು ಸರ್ಕಾರ ನಡೆಸವ್ರಿ. ಮತ್ತೆ ನೀವೇ ಒಂದು ಏನಪ್ಪ ಅಂದ್ರ ಸಂವಿಧಾನಿಕ ಜಾಗದಾಗ ಕೂತು ಮತ್ತೆ ಈ ರೀತಿ ನೇರವಾಗಿ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತೀರಿ, ಮತ್ತೊಂದು ಸಮುದಾಯಕ್ಕೆ ಏನಪ್ಪ ಅಂದ್ರೆ ಓಲೈಕೆ ಮಾಡ್ತೀರಿ. ಅದರ ಜೊತೆಗೆ ನಮಗೆ ಅನ್ಯಾಯ ಮಾಡೋದ್ರ ಜೊತೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ. ಬುದ್ಧ ಬಸವ ಅಂಬೇಡ್ಕರ್ ತತ್ವ ಧಾರೆಗಳನ್ನು ಹೇಳ್ತಿದ್ರಿ. ಇದು ಏನಪ್ಪ ಅಂದ್ರೆ ನೀವೇನಪ್ಪ ಅಂದ್ರೆ ಇವರೆಲ್ಲರ ವಿಷಯಗಳಿಗೆ, ಇವರೆಲ್ಲರ ತತ್ವ ಸಿದ್ಧಾಂತಗಳಿಗೆ ಅಣುಕಿಸುವಂತ ಕೆಲಸದ, ಅವರೆಲ್ಲರಿಗೆ ಅಪಮಾನಿಸುವಂತ ಕೆಲಸದ. ಅದರ ಜೊತೆಗೆ ಒಂದು ಸಮುದಾಯಕ್ಕೆ ನೇರವಾಗಿ ನೀವು ಕಗ್ಗೊಲೆ ಮಾಡಿದಿರಿ. ಕೂಡಲೇ ಏನಪ್ಪ ಅಂದ್ರೆ ನೀವು 100 ಸುತ್ತೋಲೆ ತೊಂಬರಿ. ಯಾವತ್ತೂ ಕೂಡ ಆ ಸುತ್ತೋಲೆ ತರಬೇಕಾದಾಗ ಭಾರತ ಸರ್ಕಾರದ ಗೆಜೆಟ್ ಏನಪ್ಪ ಅಂದ್ರೆ ಒಂದು ಉಲ್ಲೇಖ ಹಾಕಬೇಕು. ಅದರ ಜೊತೆಗೆ 29/10/2022 ಏನಪ್ಪ ರಾಜ್ಯ ಸರ್ಕಾರ ಇಲ್ಲಿ ಏನಪ್ಪ ತಳವಾರಿಗೆ ಏನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗದಾಗ ಇರುವಂತ ತಳವಾರನ್ನ ಅಲ್ಲಿ ನಿಂತ ಅವ್ರಿಗೆ ಏನಪ್ಪ ಅಂದ್ರೆ ಕೈ ಬಿಡಬೇಕಂತೇಳಿ ಏನು ಸುತ್ತೋಲೆ ಅದಲ್ಲ ಆ ಸುತ್ತೋಲೆದ ಉಲ್ಲೇಖನ ಹಾಕ್ರಿ. ನೀವು ನೇರವಾಗಿ ನಮಗೇನು ಅನ್ಯಾಯ ಮಾಡ್ತಾವ, ನಮಗೇನು ಮೋಸ ಮಾಡ್ಯಾವ ಆ ಸುತ್ತೋಲೆಗಳು ಏನಪ್ಪ ಅಂದ್ರೆ ಅಲ್ಲಿ ಉಲ್ಲೇಖ ಹಾಕ್ತೀರಿ. ಇದನ್ನ ಯಾಕೆ ಉಲ್ಲೇಖ ಬಿಡ್ತೀರಿ? ಇದು ನಿಮ್ ನೇರ ನಿಮ್ಮ ಸಾಮಾಜಿಕ ನ್ಯಾಯ ನಿಮ್ಮ ವಿಚಾರಗಳನ್ನು ಎತ್ತಿ ತೋರಿಸ್ತದ. ನೀವು ಎಷ್ಟು ಸಾಮಾಜಿಕವಾಗಿ ಬದ್ಧರಾಗಿರಿ ಅಂತೇಳಿ. ಇಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ. ನೀವೇ ಮಾಡ್ಕತ್ತೀರಿ. ನಿಮ್ಗೆ ಯಾರು ಕೇಳಬೇಕು? ನಿಮ್ಗೆ ಕೇಳೋರು ನಿಮ್ಗಿಂತ ಮೇಲೆಯವ್ರು ಯಾರ್ದಾರ ಇಲ್ಲಿ ಕೇಳಕ್ಕ? ನೀವೇ ಒಂದು ಏನಪ್ಪ ಅಂದ್ರೆ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತೀರಿ. ನೀವೇ ಸಾಮಾಜಿಕ ನ್ಯಾಯದಲ್ಲಿ ಏನಪ್ಪ ಅಂದ್ರೆ ಅಡಿಯಲ್ಲಿ ಮತ್ತೊಬ್ಬರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತೀರಿ. ಅಲ್ಲವರಿಗೆ ನೀವೇ ಸಾಮಾಜಿಕ ನ್ಯಾಯ ಉಲ್ಲಂಘನೆ ಮಾಡ್ತಿದ್ರಿ. ಇದು ಏನಪ್ಪ ಅಂದ್ರೆ ಒಟ್ಟಾರೆ ವ್ಯವಸ್ಥೆ ಅದ. ಬಂಧುಗಳೇ, ನೀವೆಲ್ಲರೂ ತಿಳ್ಕೊಳ್ಬೇಕು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ನಮ್ಮ ಪರವಾಗಿ ಯಾರೂ ಇಲ್ಲ. ಇದು ಏನಪ್ಪ ಅಂದ್ರೆ ನೇರ ಏನಪ್ಪ ಅಂದ್ರೆ ನಮ್ಮ ವಿಷಯದಲ್ಲಿ ಸಂವಿಧಾನ ಉಲ್ಲಂಘನೆ ಆಗ್ಲಕತ್ತದ, ಕಾನೂನು ಉಲ್ಲಂಘನೆ ಆಗ್ಲಕತ್ತದ. ಇಲ್ಲಿ ಯಾವುದೇ ರೀತಿ ಸಂವಿಧಾನ ಜಾರಿಯಲ್ಲಿಲ್ಲ. ಇಲ್ಲಿ ಖಾಸಗಿ ದರ್ಬಾರ್ ಅದ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಂತೂ ಈ ಭಾಗದಾಗ ನಮ್ಮ ಜನರಿಗೆ ಯಾರು ಏನಪ್ಪ ಅಂದ್ರೆ ಹೇಳೋರು ಕೇಳೋರಿಲ್ಲ. ಎಷ್ಟೇ ಅನ್ಯಾಯ ಮಾಡಿದ್ರು ನಡೀತಾ ಅನ್ನೋ ಕಾರಣಕ್ಕಾಗಿ ಇಲ್ಲಿಯ ಜನಪ್ರತಿನಿಧಿಗಳು, ಉಸ್ತುವಾರಿ ಮಂತ್ರಿಗಳು, ಏನಪ್ಪ ಅಂದ್ರೆ ಸಂಸದರು, ಶಾಸಕರು, ಅಧಿಕಾರಿಗಳು ತಮ್ಮ ಮನಸ್ಸೋ ಇಚ್ಛೆ ತಮ್ಮ ಮನೆ ಖಾಸಗಿ ಏನಪ್ಪ ದರ್ಬಾರ್ ನಡೆಸೋಂಗಾಗ್ಯದ ಇಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ಆಡಳಿತಗಳು. ಈ ಕಾರಣಕ್ಕಾಗಿ ನಾವು ನಮ್ಮ ಏನಾಗಪ್ಪ ಅಂದ್ರೆ